We'll continue the remaining part of the lesson. After an interval, each boy takes his asana. After an interval, ಅಂದರೆ ಬೆಳಗಿನ ಜಾವದಲ್ಲಿ ಅವನು ಎದ್ದ ತಕ್ಷಣ ಆ ಒಂದು ಸ್ತುತಿಗೀತೆಯನ್ನು ಕೇಳಿಸಿಕೊಂಡು ಎಚ್ಚರಗೊಂಡಂತಹ ಮಕ್ಕಳಿಗೆ ಒಂದು ಬ್ರೇಕ್ ಕೊಡ್ತಾರಂತೆ. ಆಫ್ಟರ್ ಅನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ. ಪ್ರತಿಯೊಬ್ಬ ವಿದ್ಯಾರ್ಥಿ, ಆ ಒಂದು ಆಶ್ರಮದಲ್ಲಿರುವ ಪ್ರತಿಯೊಂದು ವಿದ್ಯಾರ್ಥಿಯು ತಾನು ಕೂಡುವ ಒಂದು ಆಸನವನ್ನು ತೆಗೆದುಕೊಳ್ಳುತ್ತಾರೆ. ಆ ಆಸನ ಯಾವುದು? ಸ್ಕ್ವೇರ್ ಆಫ್ ಕಾರ್ಪೆಟ್. ಚಿಕ್ಕ ಒಂದು ಕಾರ್ಪೆಟ್ ಅನ್ನು ತೆಗೆದುಕೊಂಡು ಇದೇ into the field and sits down on it to meditate in his own place alone. ಮಕ್ಕಳು ಎಚ್ಚರಗೊಂಡಾಗ ತಮ್ಮ ಒಂದು ಪ್ರತಿದಿನದ ಕಾರ್ಯವನ್ನು ಮುಗಿಸಿಕೊಳ್ಳಲು ಸ್ವಲ್ಪ ಬ್ರೇಕ್ ಬಿಟ್ಟುಕೊಂಡು ನಂತರ ಆ ಮಕ್ಕಳು ಏನ್ ಮಾಡ್ತಿದ್ರು, ತನ್ನ ಒಂದು ಚಿಕ್ಕ ಕಾರ್ಪೆಟ್, ಕೂಡುವ ಕಾರ್ಪೆಟ್, ಈಗಿನ ಕಾಲದಲ್ಲಿ ಯೋಗ ಮಾಡಿಕೆ ಚಿಕ್ಕ ಕಾರ್ಪೆಟ್, ಉದ್ದವಾದ ಕಾರ್ಪೆಟ್ ಬರ್ತಾ ಇದೆ ಅಲ್ರಿ, ಆ ಥರ ಆಗಿನ ಕಾಲದಲ್ಲಿ ಆಶ್ರಮದಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದು ಸ್ಕ್ವೇರ್, ಈಗ ರೆಕ್ಟಾಂಗ್ಯುಲರ್ ಶೇಪ್ ಕಾರ್ಪೆಟ್ಗಳು ಯೋಗ ಮಾಡಿಕೆ ಸಿಗ್ತದೆ, ಆದ್ರೆ ಆಗಿನ ಕಾಲದಲ್ಲಿ ಒಂದು ಸ್ಕ್ವೇರ್ ಕಾರ್ಪೆಟ್ ಇರ್ತಿದ್ರೆ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು they have to sit alone in the open fields. open fields ಅಂದ್ರೆ ಬಯಲು ಪ್ರದೇಶದಲ್ಲಿ, ಓಪನ್ ಗ್ರೌಂಡ್ ಅಲ್ಲಿ ಅವರು ಕೂತ್ಕೊಂಡು they sit down on it to meditate in his own place alone. ಒಬ್ಬೊಟ್ಟಿಗರಾಗಿ ಒಂದು ಚಾಪೆಯನ್ನು ಹಾಸಿಕೊಂಡು ಅದರ ಮೇಲೆ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು. ಮೆಡಿಟೇಟ್ ಅಂದ್ರೆ ಧ್ಯಾನ ಮಾಡುವುದು. ಬೆಳಗಿನ ಜಾವದಲ್ಲಿ ತನ್ನ ಕೆಲಸಗಳನ್ನು ಮುಗಿಸಿಕೊಂಡು, ಬೆಳಗಿನ ಕೆಲಸಗಳನ್ನು ಮುಗಿಸಿಕೊಂಡು ಒಂದು ಚಿಕ್ಕ ಕಾರ್ಪೆಟ್ ಅನ್ನು ತೆಗೆದುಕೊಂಡು ಓಪನ್ ಗ್ರೌಂಡ್ ಅಲ್ಲಿ ಹೋಗಿ ಆ ಕಾರ್ಪೆಟ್ ಅನ್ನು ಹಾಸಿಕೊಂಡು ಹತ್ತಿರ ದೂರಕ್ಕೆ ಹಾಸಿಕೊಂಡು ಅವರು ಒಬ್ಬೊಟ್ಟಿಗರಾಗಿ ಕೂತ್ಕೊಂಡು ಧ್ಯಾನ ಮಾಡುವುದು. ದೇ ಮೆಡಿಟೇಟ್, ಧ್ಯಾನ ಮಾಡ್ತಾರೆ. ಲೇಟರ್ ಆನ್, ಅದಾದ ನಂತರ ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್ the boys all stand together in the shade of the trees and sing their hymns. later on ಅದಾದ ನಂತರ, ಧ್ಯಾನ ಆದ ನಂತರ, ಬಿಫೋರ್ ದ ಸ್ಕೂಲ್ ವರ್ಕ್ ಬಿಗಿನ್ಸ್ ಅಂದ್ರೆ ಶಾಲಾ ಕಾರ್ಯಗಳನ್ನು ಆರಂಭ ಆಗುವುದಕ್ಕಿಂತ ಮುಂಚೆ the boys all stand together in the shade of the trees and sing their hymns. ಮಕ್ಕಳು ನಿಮ್ಮ ಸ್ಕೂಲ್ಗಳಲ್ಲಿ ನಾವೇನ್ ಮಾಡ್ತೀವಿ? ಅಸೆಂಬ್ಲಿಗಳನ್ನು ಮಾಡ್ತೇವೆ. ಅಸೆಂಬ್ಲಿ ಅಂದ್ರೆ ಪ್ರತಿದಿನ ಬರಬೇಕು, ದೇವರ ಧ್ಯಾನ ಮಾಡಿ ನಂತರ ಪ್ರಾರ್ಥನೆ ಮುಗಿತು, ಸ್ತುತಿ ಗೀತೆ ಮುಗಿತು, ನಂತರ ರಾಷ್ಟ್ರಗೀತೆಯನ್ನು ಹೇಳಿ ಸಾಲಾಗಿ ನಿಂತುಕೊಂಡು, ಗ್ರೌಂಡಲ್ಲಿ ನಿಂತ್ಕೊಂಡು ಸಾಲಾಗಿ ನಿಂತು ಆ ದೇವರ ಧ್ಯಾನ ಪ್ರಾರ್ಥನೆ ಎಲ್ಲ ಮುಗಿಸಿಕೊಂಡು ನಂತರ ರಾಷ್ಟ್ರಗೀತೆ ಎಲ್ಲ ಹಾಡಿ ನಮ್ಮ ತರಗತಿಗಳಿಗೆ ಹೋಗ್ತೇವೆ. ಆದರೆ ಅಲ್ಲಿ ಏನ್ ಮಾಡ್ತಾ ಇದ್ರು? ದೇ ವಾಂಟ್ ಟು ಸ್ಟ್ಯಾಂಡ್ ಅಂಡರ್ ದ ಟ್ರೀ, ಅಂಡರ್ ದ ಶೇಡ್ ಆಫ್ ದ ಟ್ರೀ ಅಂತ ಹೇಳ್ತಿದ್ದಾರೆ. ಆಗಿನ ಕಾಲದ ಆಶ್ರಮದ ವಿದ್ಯಾರ್ಥಿಗಳು ಎಲ್ಲಿ ಒಂದು ಮರದ ನೆರಳಿನಲ್ಲಿ ನಿಂತುಕೊಂಡು, ಶಾಲಾ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಅವರೆಲ್ಲ ಒಂದು ಮರದ ನೆರಳಡಿಯಲ್ಲಿ ನಿಂತುಕೊಂಡು ಆ ಶಾಲೆಯ ಗೀತೆಗಳನ್ನು ಸಿಂಗ್ ದೇರ್ ಹೀಮ್ಸ್ ಅಲ್ಲಿ ಇದ್ದು ಸಂಗೀತವನ್ನು, ಶಾಲೆಯ ಸಂಗೀತವನ್ನು ಅಲ್ಲಿ ಹಾಡ್ತಾ ಇದ್ರು. ಹಾಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡಿ, ಫೋರ್ತ್ ಪ್ಯಾರಾಗ್ರಾಫ್. ಟಿಲ್ ಅಬೌಟ್ half past 10. half past 10 ಅಂದ್ರೆ ಎಷ್ಟು? 10:30. ಟಿಲ್ ಅಬೌಟ್ half past 10 ಅಂದ್ರೆ ಹತ್ತಾಗಿ ಅರ್ಧ ಗಂಟೆ ಅಂದ್ರೆ 10:30 ಗಂಟೆಗೆ. ಟಿಲ್ ಅಬೌಟ್ half past 10 the work of the school goes on. ಬೆಳಗಿನ ಜಾವದಲ್ಲಿ 10:30ವರೆಗೂ ಶಾಲಾ ಕಾರ್ಯಗಳು ನಡೀತಾ ಇದ್ದವು. We have no classroom. ನಮ್ಮೆಲ್ಲರಿಗೆ ಕ್ಲಾಸ್ ರೂಮ್ಗಳಿವೆ, ಆದರೆ ಅವರಿಗೆ ಕ್ಲಾಸ್ ರೂಮ್ಗಳಿಲ್ಲ. ಅಂದರೆ ತರಗತಿ 8B 9B ತರಗತಿಗಳಿವೆ ಅಲ್ಲ, ಆ ಥರ ಅಲ್ಲಿ ಇರಲಿಲ್ಲ. ಅವರಿಗೆ ತರಗತಿಗಳೇ ಇರಲಿಲ್ಲ. ಆದರೆ ಎಲ್ಲಿ ತರಗತಿಗಳು, ಪಾಠಗಳು ಎಲ್ಲಿ ಮಾಡ್ತಾ ಇದ್ರು? We have no classrooms. The boys sit with their teachers in the open air. ವಿದ್ಯಾರ್ಥಿಗಳು ಎಲ್ಲಿ ಕೂತ್ಕೊಳ್ಬೇಕು? ಯಾವ ತರಗತಿಗಳಂತ ಯೋಚನೆ ಇಲ್ಲ. ಒಂದು ಮರದ ಅಡಿಯಲ್ಲಿ ನೆರಳಿನಲ್ಲಿ ಅವರು ಕೂತ್ಕೊಳ್ಬೇಕು. The boys sit with their teachers in the open air under the tree. ಮರದ ಕೆಳಗೆ ತಮ್ಮ ಶಿಕ್ಷಕರೊಟ್ಟಿಗೆ ಕೂತ್ಕೊಂಡು ಆ ದಿನದ ಪಾಠವನ್ನು
ದೇರ್ ಆರ್ ನೋ ಲಾಂಗರ್ ಕ್ಲಾಸಸ್. ದೊಡ್ಡ ದೊಡ್ಡ ತರಗತಿಯಲ್ಲಿ 50, 40, 30 ಈ ಥರ ವಿದ್ಯಾರ್ಥಿಗಳು ಇರ್ತಾರೆ. ಆದರೆ ಇಲ್ಲಿ ಅಷ್ಟು ದೊಡ್ಡ ಕ್ಲಾಸ್ ರೂಮ್ ಇಲ್ಲ, ಅಷ್ಟು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳು ಕೂಡ ಇರೋದಿಲ್ಲ ಅಂತೆ. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. A group of 8 or 10 boys are seated around the teacher asking him questions. ನೋಡಿ, ಅಲ್ಲಿ ಒಬ್ಬ ಗುರುವಿನ ಜೊತೆಗೆ, ಅಲ್ಲಿ ಟೀಚರ್ ಅಂತ ಹೇಳೋದಿಲ್ಲ, ಅಲ್ಲಿ ಗುರು ಅಂತ ಹೇಳ್ತಾರೆ, ಒಬ್ಬ ಗುರುವಿನ ಜೊತೆಗೆ 8 ಅಥವಾ 10 ವಿದ್ಯಾರ್ಥಿಗಳು, 8 ಅಥವಾ 10 ಹುಡುಗರು ಮಾತ್ರ ಆ ಶಿಕ್ಷಕರ ಒಟ್ಟಿಗೆ ಕೂತ್ಕೊಂಡು ಅಥವಾ ಆ ಗುರು ಜೊತೆಗೆ ಸುತ್ತ ಕೂತ್ಕೊಂಡು ಅವ್ರು ಏನ್ ಮಾಡ್ತಾರೆ, ದೇ ಆಸ್ಕ್ ಕ್ವೆಶ್ಚನ್ಸ್. ಅಂದ್ರೆ ನಾವು ಏನ್ ಮಾಡ್ತೀವಿ, ಶಿಕ್ಷಕರು ಪಾಠ ಮಾಡ್ತಾರೆ, ವಿದ್ಯಾರ್ಥಿಗಳು ಕೇಳಿಸ್ಕೊಂಡು ಹೋಗ್ಬಿಡ್ತಾರೆ, ಆದ್ರೆ ಪ್ರಶ್ನೆ ಕೇಳೋದಿಲ್ಲ. ಆದ್ರೆ ಆಗಿನ ಕಾಲದ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆ ಏನೇ ಆಗಿರಲಿ, ತಮ್ಮ ಡೌಟ್ ಏನೇ ಇರಲಿ, ಅವರು ಶಿಕ್ಷಕರೊಟ್ಟಿಗೆ ಪ್ರಶ್ನೆ ಮಾಡಿ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋತಾ ಇದ್ರು. ದೇ ವಾಂಟ್ ಟು ಕ್ಲಿಯರ್ ದೇರ್ ಡೌಟ್ಸ್, ದೇ ಆಸ್ಕ್ ದ ಕ್ವೆಶ್ಚನ್ಸ್, ಅಂಡ್ ಹಿಯರ್ the teachers will solve the answers. Very few books are used. Very few books are used. ಅತಿ ಸ್ವಲ್ಪ ಪುಸ್ತಕಗಳನ್ನು ಅವರು ಬಳಸ್ತಾ ಇದ್ರು. ಅದನ್ನ ನಾವು ಫುಲ್ ಬ್ಯಾಗ್ ಅನ್ನು ಹೊತ್ಕೊಂಡು ಬರ್ತೇವೆ, ಆದ್ರೆ ಏನು ಕಲಿಯೋದಿಲ್ಲ. ಆದ್ರೆ ಇಲ್ಲಿ ಅವರು ಸ್ವಲ್ಪನೇ ಪುಸ್ತಕ ಹೊತ್ಕೊಂಡು ಬಂದು ಆ ಶಿಕ್ಷಕರಿಗೆ ಪ್ರಶ್ನೆ ಮಾಡುತ್ತಾ ತಮ್ಮ ಪಾಠಗಳನ್ನು ಕಲಿತಾ ಇದ್ರು. Very few books are used. A greater part is carried on through conversation. ಸಂಭಾಷಣೆಯ ಮೂಲಕನೇ ಹೆಚ್ಚಾದ ವಿಷಯವನ್ನು ಅವರು ತಿಳ್ಕೊಳ್ತಾ ಇದ್ರು, ಹೆಚ್ಚಾದ ಜ್ಞಾನ ಸಂಪಾದನೆ ಮಾಡ್ತಾ ಇದ್ರು. The boys soon learn to open out all their difficulties to their teacher. ಆ ವಿದ್ಯಾರ್ಥಿಗಳಲ್ಲಿ ಅಥವಾ ಹುಡುಗರಲ್ಲಿರುವ ತಮ್ಮ ಸಮಸ್ಯೆಗಳನ್ನು ಶಿಕ್ಷಕರಿಗೆ ಪ್ರಶ್ನೆ ಮಾಡುತ್ತಾನೆ ತಮಗೆ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಳ್ತಾ ಇದ್ರು. And teachers get keenly interested in the boys' questions and answers. ಆ ಒಂದು ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳಿಂದ ಶಿಕ್ಷಕರಿಗೂ ಕೂಡ ಹೆಚ್ಚಾಗಿ ಕಲಿಸುವ ಒಂದು ಮನಸ್ಸು ಬರ್ತದೆ. ಮಕ್ಕಳು ಈ ಪ್ರಶ್ನೆ ಕೇಳ್ತಾರಂದ್ರೆ ನಾವು ಯಾವ ರೀತಿ ಉತ್ತರಿಸಬೇಕನ್ನೋದು ಮೊದಲೇ ಫೀಲ್ ಮಾಡ್ಕೊಂಡು ಬರ್ತಾ ಇದ್ರು. ಆ ಪ್ರಶ್ನೆಗೆ ಉತ್ತರ ಹೇಳ್ತಾನೆ ಆ ಒಂದು ಪಾಠ ಅಥವಾ ಮಕ್ಕಳ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ರು. ಅಂಡ್ ಸಚ್ ಲಿವಿಂಗ್ ಎಜುಕೇಶನ್ ಕ್ಯಾನ್ ನೆವರ್ ಬಿ ಡನ್. ನೋಡಿ ಮಕ್ಕಳೇ, ನಾವು ಯಾವಾಗ ನಮಗೆ ಒಂದು ಸಮಸ್ಯೆ ಇದೆ ಅಥವಾ ಡೌಟ್ ಇದೆ ಅಂದ್ರೆ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು. ನಮ್ಮ ಪ್ರಶ್ನೆ ಅಥವಾ ನಮ್ಮ ಸಮಸ್ಯೆಯನ್ನು ನಾವು ಬೇಗನೆ ಕೇಳಿ ಅದರ ಬಗ್ಗೆ ಪರಿಹಾರ ತೆಗೆದುಕೊಂಡಾಗ ಅದು ನೆನಪಿಗೆ ಇರುತ್ತೆ, ಅದನ್ನು ನಮ್ಮ ಮೆಮೊರಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಆ ಒಂದು ರೀತಿಯ ಶಿಕ್ಷಣ ಆಗಿನ ಕಾಲದಲ್ಲಿ ಇರ್ತಿತ್ತು. ಆ ದಿನ ನಾನು ಅಲ್ಲಿ ಉಳ್ಕೊಂಡು ಇಷ್ಟೆಲ್ಲ ನಾನು ಕೇಳಿದ್ದೇನೆ ಅಂತ ಇಲ್ಲಿ C.F. ಆಂಡ್ರ್ಯೂಸ್ ಅವರು ನಮಗೆ ತಿಳಿಸಿದ್ದಾರೆ. ನಂತರ ಏನಾಗ್ತದಂತ ನಮ್ಮ ಒಂದು ಮುಂದಿನ ತರಗತಿಯಲ್ಲಿ ನೋಡೋಣ.